ನೇರ ಇರಲಿ. ನಿಮಗೆ ವಜ್ರಾಸನ ಆದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಮನೇಲಿ ಮಾಡ್ತಿರೋರು, ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಬ್ಲ್ಯಾಂಕೆಟು ದಿಂಬು ಏನಾದರೂ ಹಾಕ್ಕೊಂಡು ಕೂತ್ಕೊಳ್ಳಿ, ಅವಾಗ ಬೆನ್ನೇರ ಆಗುತ್ತೆ. ಮುಖ ಶಾಂತವಾಗಿರಲಿ. ಕೈಗಳನ್ನು ಧ್ಯಾನ ಮುದ್ರದಲ್ಲಿ ಇಟ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ತ್ರೀ ರೌಂಡ್ಸ್ ಓಂಕಾರ. Exhale completely. Slow deep inhalation. Breathe in. Breathe in. योगेन चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि आबाहो पुरुषाकारं शङ्खचक्रासिधारिणं सहस्रशिरसं श्वेतं प्रणमामि पतञ्जलिम्। ॐ शान्ति शान्ति ಶಾಂತಿಃ. ಕೈ ಹಿಂದೆ ಕಟ್ಟಿ ನಿಧಾನ ಮುಂದಕ್ಕೆ ಬಾಗಿ ಭೂನಮನ ಮಾಡಿ ನಿಧಾನ ಮೇಲಕ್ಕೆ ಬನ್ನಿ. ಕೈಗಳನ್ನು ಜೋಡಿಸಿ ಪತಂಜಲಿ ಮಹರ್ಷಿಗಳೇ ನಮಸ್ಕಾರಗಳನ್ನು ಮಾಡಿ. ಹಿಂದೆ ಕೈ ಕಟ್ಟಿ ಮಾಡೋಕ್ಕಾಗದೇ ಇರೋರು ಕೈ ಥರ ನೆಲದಕ್ಕಿಟ್ಟು ಹಿಂಗೆ ನಮಸ್ಕಾರ ಮಾಡ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಡೈಲಿ ಇದನ್ನು ಮಾಡ್ಕೊಳ್ಳಿ. ಪ್ರೇಯರ್ ಅಭ್ಯಾಸ ಇಲ್ಲದೆ ಇರೋರು 3 ಸಲ ಓಂಕಾರ ಹೇಳಿಕೊಂಡು ಶುರು ಮಾಡಿ. ಸರಳ ವ್ಯಾಯಾಮ ಮಾಡ್ಕೊಂಡು ಆಮೇಲೆ ಸೂರ್ಯ ನಮಸ್ಕಾರ, ನಂತರ ಬೇರೆ ಬೇರೆ ಡೈಲಿ ಯೋಗದಲ್ಲಿ ಇದೆಯಲ್ಲ ಅದನ್ನು ಮಾಡ್ಕೊಳ್ಳಿ. ಕೈ ಮುಷ್ಟಿ ಕಟ್ಟಿ ಮಾಡಿ. ಕಾಲುಗಳು ಲಿಫ್ಟ್ ಆಗಬಾರ್ದು. ಮತ್ತು ಪಾದ ಯು ಶೇಪಲ್ಲಿ ಇಟ್ಕೊಳ್ಳಿ. ಪಾದಗಳು ಕರೆಕ್ಟಾಗಿ ಯು ಶೇಪಲ್ಲಿ ಇಟ್ಕೊಳ್ಳಿ. ಹಿಮ್ಮಡಿಗಳು ಲಿಫ್ಟ್ ಆಗಬಾರ್ದು. ಈ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಮಾಡ್ತಾ ಮಾಡಿ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಾಡಿದ್ರೆ ಸಾಕು, ವಾರ್ಮಪ್ ಎಕ್ಸಸೈಸ್. ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಬ್ರೀದಿಂಗ್ ಜೊತೆಗೆ ಮಾಡಿ. ಕುತ್ತಿಗೆನೂ ತಿರುಗಿಸಿ ಅಪ್ಪರ್ ಬಾಡಿ ಕಂಪ್ಲೀಟ್ ಟರ್ನ್ ಆಗಲಿ. ಈಗ ಕೈಗಳನ್ನು ತಲೆ ಹಿಂದಕ್ಕೆ ಇಟ್ಕೊಳ್ಳಿ. ಎಲ್ಬೋ ಸೈಡಿಗೆ ತೊಗೊಳ್ತಾ ಟರ್ನ್ ಮಾಡಿ. ಹಾಗೆ ಸೈಡ್ ಬೆಂಡಿಂಗ್. ಫೋಲ್ಡ್ ಆಗಬಾರ್ದು ರಿಬ್ಸ್ ಕಡೆಗೆ. ಕೈಗಳು ಸೈಡಿಗೆ ಹೋಗಲಿ. ಸೊಂಟದ ಭಾಗ ಪಕ್ಕಕ್ಕೆ ತಳ್ತಾ ಇರಬೇಕು. ಕಾಲುಗಳ ನೇರ ಇರಲಿ. ಹೀಗಾಗಿ ಕೈಗಳು ಸ್ಟ್ರೆಚ್ ಮಾಡಿ ಸೀಲಿಂಗ್ ಕಡೆಗೆ. ಉಸಿರಾಟದ ಜೊತೆಗೆ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಹೀಗಾಗಿ ಕಾಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಟೋಸ್ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಎರಡೂ ಕೈಗಳು ಒಂದೇ ಲೈನಲ್ಲಿರಲಿ. ಹೀಗಾಗಿ ಕೈಗಳನ್ನು ಸೈಡಿಗೆ ತೊಗೊಳ್ಳಿ. ಪಾದದ ಕಡೆಗೆ ಎಳ್ಕೊಳ್ಳಿ. ಪೂರ್ತಿ ಮೇಲಕ್ಕೆ ಬಂದು ಟರ್ನ್ ಮಾಡಿ ಕೈ ಕೆಳಗೆ ತೊಗೋಬೇಕು.
ಮೇಲಕ್ಕೆ ಬನ್ನಿ, ಟರ್ನ್ ಮಾಡಿ, ಹೀಲ್ಸ್ ಕಡೆಗೆ ಎಳ್ಕೊಳ್ಳಿ. ಕೈಗಳನ್ನು ಹಿಪ್ಸ್ ಮೇಲೆ ಇಟ್ಕೊಳ್ಳಿ, ಶೋಲ್ಡ್ರ್ ಹಿಂದಕ್ಕೆ ತೊಗೊಳ್ಳಿ, ಟೋಸ್ ಒಳಗೆ ಟರ್ನ್ ಮಾಡಿ. ಮತ್ತೊಮ್ಮೆ ಬ್ರೀದ್ ಇನ್, ಬೆಂಡ್ ಬ್ಯಾಕ್, ಬ್ರೀದ್ ಔಟ್, ಬೆಂಡ್ ಫಾರ್ವರ್ಡ್. ನಿಮ್ಮ ಹೈಟಿಗೆ ನೋಡಿಕೊಂಡು ಪಾದಗಳನ್ನು ದೂರ ಇಟ್ಕೊಳ್ಳಿ. 3 feet 3.5 feet ಅಷ್ಟು ದೂರ ಇರಲಿ ಕಾಲುಗಳು. ಬ್ರೀದ್ ಇನ್, ಬೆಂಡ್ ಬ್ಯಾಕ್, ಬ್ರೀದ್ ಔಟ್, ಬೆಂಡ್ ಫಾರ್ವರ್ಡ್. ಈ ಕೈಗಳನ್ನು ನೆಲದ ಮೇಲೆ ಇಡಿ, ಲಂಬರ್ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಮೇಲೆ ವೆಯ್ಟ್ ಇರಬಾರ್ದು, ಬೆರಳಿನ ತುದಿ ಮಾತ್ರ ನೆಲಕ್ಕೆ ತಾಕಿರಲಿ. ರಿಪ್ಸ್ ಭಾಗ, ಬೆನ್ನಿನ ಭಾಗ, ಕೈಗಳು ಕಾಲುಗಳಲ್ಲಿ ನೇರಾಗ್ತಾ ಇರಲಿ. ಈಗ ಪಾದಗಳನ್ನು ಹತ್ತಿರ ಇಟ್ಕೊಳ್ಳಿ, ಫೀಟ್ ಅಪಾರ್ಟ್ ಇಟ್ಕೊಂಡು ಕೈಗಳನ್ನು ಸ್ಟ್ರೆಚ್ ಮಾಡಿ. ಎಲ್ಬೋಸ್ ಲಾಕ್ ಮಾಡ್ಕೊಳ್ಳಿ, ಪುಲಪ್ಸ್ ಮಾಡಿ. ಅರ್ಧ ಮೇಲಕ್ಕೆ ಬಂದು ಕೆಳಗೆ ಹೋಗಿ, ಪೂರ್ತಿ ಮೇಲಕ್ಕೆ ಬರೋದು ಬೇಡ, ಆದರೆ ನೆಲದ ಕಡೆಗೆ ಎಳ್ಕೊಳ್ತಾ ಇರಿ. ಮೊಣ ಕೈಗಳು ಶೋಲ್ಡ್ರ್ ಲೈನಲ್ಲೇ ಇರಲಿ. ರಿಲ್ಯಾಕ್ಸ್. ತಲೆ ಒಳಗೆ ತೊಗೊಳ್ಳಿ, ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಕುತ್ತಿಗೆ ಭಾಗ ಯಾವಾಗಲೂ ಸಡಿಲವಾಗಿರಬೇಕು. ಬ್ಯಾಕ್ ಬೆಂಡಿಂಗ್ ಅಥವಾ ಫಾರ್ವರ್ಡ್ ಬೆಂಡ್ ಮಾಡುವಾಗ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ಅದನ್ನು ಗಮನ ಇಟ್ಟು ಮಾಡಿ. ಮುಖದ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು. ನಿಧಾನ ಮೇಲಕ್ಕೆ ಬನ್ನಿ, ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ನಿಧಾನ ಕೈ ಕೆಳಗೆ ಬಿಡಿ. ರಿಲ್ಯಾಕ್ಸ್. ಸೂರ್ಯ ನಮಸ್ಕಾರ. ಅಧೋಮುಖ ವೃಕ್ಷಾಸನ ಅಂದರೆ ತಲೆ ಕೆಳಗೆ ಮಾಡಿ ಕೈಗಳ ಮೇಲೆ ಬ್ಯಾಲೆನ್ಸ್ ಮಾಡೋ ಆಸನ ಇದು. ಶೀರ್ಷಾಸನ ಮಾಡ್ತಿರಲ್ಲ, ಅದರದ್ದೇ ಬೆನಿಫಿಟ್ ಸಿಗುತ್ತೆ ಇದು ಮಾಡೋದ್ರಿಂದ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಕೈಗಳು ನೇರ ಇಟ್ಕೊಳ್ಳೋದ್ರಿಂದ ಇದ್ರದ್ದು ಏನೇನು ಬೆನಿಫಿಟ್ ಅಂತಾರೆ, ಕೈ ಮೇಲೆ ವೆಯ್ಟ್ ಹಾಕೋದ್ರಿಂದ ಕೈಗೆ ಶಕ್ತಿ ಬರುತ್ತೆ. ಮತ್ತು ಇದು ಬೇರೆ ಥರ ಅಂದರೆ ಈಸಿ ಮೆಥಡ್ ನನಗೆ ತೋರಿಸ್ತಾ ಇರೋದು ಹೇಗೆ ಮಾಡೋದು ಅಂತ. ಇದು ಡೈರೆಕ್ಟ್ ಮಾಡಬೇಕು ಅಂದರೆ ಎಲ್ರಿಗೂ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅದರಿಂದ ಈಸಿ ಮೆಥಡಲ್ಲಿ ಅದೇ ಬೆನಿಫಿಟ್ ಸಿಗಬೇಕು. ಆ ರೀತಿ ಈಗ ಮಾಡೋದನ್ನು ನೋಡೋಣ ಹೇಗೆ ಮಾಡೋದು ಅಂತೇಳಿ. ಕೂತ್ಕೊಳ್ಳಿ, ಫಸ್ಟ್ ಗೋಡೆಗೆ ಹೊರಗೆ ಕೂತ್ಕೊಳ್ಳಿ, ಕಾಲು ನೇರ ಮಾಡಿ. ಇದ್ರದ್ದು ಅಳತೆ ಎಷ್ಟು ತೊಗೋಬೇಕು ಅಂಥೇಳಿ ನೀವು ಕೂತ್ಕೊಂಡಾಗ ಇದ್ರದ್ದು ಅಳತೆ ಎಷ್ಟು ತೊಗೋಬೇಕು ಅಂತೇಳಿ ನೋಡಿಕೊಂಡ್ರೆ ಆಮೇಲೆ ಮಾಡುವಾಗ ಈಸಿ ಆಗುತ್ತೆ. ಈಗ ಈ ಹೀಲ್ ಎಲ್ಲಿ ಬಂದಿರುತ್ತೆ ನೋಡಿ, ಅಲ್ಲಿ ಕೈ ಇಡಬೇಕು. ಈ ಥರ ಕೈ ಪ್ರೆಸ್ ಮಾಡ್ಕೋಬೇಕು. ಅವ್ರಿಗೆ ತೋರಿಸ್ತಾರೆ ಈಗ ನೋಡಿ. ಇಮ್ಮಡಿ ಬಂದಿದೆಯಲ್ಲ, ಆ ಜಾಗದಲ್ಲಿ ನಿಮ್ಮ ಹಸ್ತ ಇಡಿ. ಕೈ ಬೆರಳು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಕಡೆ ಸೈಡಿಂದ ಸ್ವಲ್ಪ ಸೈಡಿಂದ ತೆಗೆದ್ರೆ ಕೈ ಬೆರಳೆಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಕೈ ಬೆರಳು ಚೆನ್ನಾಗಿ ಒತ್ತಬೇಕು, ಹಸ್ತಗಳನ್ನು ಒತ್ತಬೇಕು. ಯಾವಾಗಲೂ ಹ್ಯಾಂಡ್ ಬ್ಯಾಲೆನ್ಸಿಂಗ್ ಮಾಡುವಾಗ ಈ ಭಾಗ ಏನಿದೆ ಅದನ್ನು ಚೆನ್ನಾಗಿ ಒತ್ತಿದ್ರೆ ನಿಮಗೆ ಕೈ ನೇರ ಆಗೋದು. ಇದು ಕಪ್ ಶೇಪಲ್ಲಿ ಇಟ್ಕೊಂಡ್ರೆ ಕೈ ನೇರ ಆಗೋಲ್ಲ. ಈ ಥರ ಬರಬಾರ್ದು, ಕೈ ಹೀಗೇ ಬರಬೇಕು. ಬೆರಳು ಎಷ್ಟು ಬಿಡಿಸ್ತೀರೋ, ಈ ನಕಲ್ಸ್ ಅಷ್ಟು ಒತ್ತುತ್ತೀರೋ ಅಷ್ಟು ಈಸಿಯಾಗಿರುತ್ತೆ ನಿಮ್ಗೆ. ಆಸನಗಳು ಮಾಡುವಾಗ ಕಷ್ಟ ಆಗೋದಿಲ್ಲ. ಈಗ ಕೈ ಬೆರಳೆಲ್ಲ ಸ್ಪ್ರೆಡ್ ಮಾಡಿದ್ದಾರೆ. ಈಗ ನಿಧಾನ ಒಂದೊಂದೇ ಕಾಲುಗಳನ್ನು ಮೇಲಕ್ಕೆ ತೊಗೊಳ್ತಾರೆ ನೋಡಿ. ಹೀಗೆ ತೊಗೊಳ್ಳಿ, ಹಾಗೆ ತೊಗೊಳ್ಳಿ, ಇನ್ನೂ ತೊಗೊಳ್ಳಿ, ಇನ್ನೂ ಮೇಲಕ್ಕೆ ತೊಗೊಳ್ಳಿ, ಇನ್ನೂ ಮೇಲಕ್ಕೆ ತೊಗೊಳ್ಳಿ, ಇನ್ನೂ ತೊಗೊಳ್ಳಿ, ಹಾಗೆ. ಈಗ ಇದೇ ಜಾಗದಲ್ಲಿ ಈಗ ಹೀಲ್ಸ್ನ ಗೋಡೆ ಕಡೆಗೆ ನೂಕಿ, ಹಾಗೆ ಇರಿ, ಸ್ಟ್ರೆಚ್ ಮಾಡ್ತಾಯಿರಿ. ಈ ಪಾಯಿಂಟು ಗೋಡೆ ಕಡೆಗೆ ಹೋಗ್ಬೇಕು. ಇನ್ನೂ ಮೇಲಕ್ಕೆ ತೊಗೊಳಕ್ಕೆ ಟ್ರೈ ಮಾಡಿ. ಕಾಲು ಇನ್ನೂ ಮೇಲಕ್ಕೆ ತೊಗೊಳ್ಳಿ, ಹಾಗೆ. ಈಗ ತೊಗೊಂಡಷ್ಟು ಕೈ ಮೇಲೆ ವೆಯ್ಟ್ ಕಡಿಮೆ ಆಗುತ್ತೆ. ಇಷ್ಟು ಮೇಲಕ್ಕೆ ತೊಗೊಳ್ತಿರೋ ಈಗ ಇದೇ ಜಾಗದಲ್ಲಿ ಕಾಲನ್ನು ನೂಕಿ ಹಿಮ್ಮಡಿ, ಗೋಡೆ ಕಡೆಗೆ ನೂಕಿ, ಹಾಗೆ ಕಾಲು ಕೆಳಗೆ ಇಳಿಸ್ಬೇಡಿ, ಹೀಗೆ ನೂಕ್ತಾಯಿರಿ. ಈಗ ನಿಧಾನ ವಾಪಸ್ ಬನ್ನಿ. ಒಂದೊಂದೇ ಕಾಲು ಕೆಳಗೆ ತೊಗೊಳ್ತಾ ವಾಪಸ್ ಬರಬೇಕು. ಹೀಗೆ ರಿಲ್ಯಾಕ್ಸ್. ಈಗ ಮತ್ತೆ ಮಾಡೋಣ. ರಿಲ್ಯಾಕ್ಸ್ ಮಾಡ್ಕೊಂಡಾದ್ಮೇಲೆ ಕೈ ಸೈಡ್ಗೆ ಇಟ್ಕೊಂಡು ಮಾಡಿ. ಈಗ 2 ಥರ ತೋರಿಸ್ತಾ ಇದ್ದೀನಿ. ಕೈ ಸೈಡ್ಗೆ ಇಟ್ಕೊಂಡು ಮಾಡಿದ್ರೂ ಇನ್ನೂ ಕೈಗಳು ಚೆನ್ನಾಗಿ ನೇರ ಆಗುತ್ತೆ. ಪೂರ್ತಿ ಟಕ್ ಮಾಡಿಕೊಡಿ. ಇದು ಮಾಡಬೇಕಾದ್ರೆ ಬಟ್ಟೆಗಳೆಲ್ಲ ಪೂರ್ತಿ ಟಕ್ ಮಾಡ್ಕೊಂಡಿರ್ಬೇಕು. ಇಲ್ಲಾಂದರೆ ನಾವು ಸ್ಥಿತಿಗೆ ಹೋಗಬೇಕಾದ್ರೆ ಏನಾಗುತ್ತೆ, ಉಲ್ಟಾ ಬರ್ತಾ ಇರುತ್ತಲ್ಲ, ಅವಾಗ ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆಗೆ ಹೋಗುತ್ತೆ, ಗಮನ ಎಲ್ಲನ. ಅದರಿಂದ ಕಾಲುಗಳು ಕೈಗಳು ಈ ಅಭ್ಯಾಸ ಆದಮೇಲೆ ಕೈನ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಮಾಡ್ಕೋಬೋದು, ಇನ್ನೂ ಒಳಗೆ ತೊಗೋಬೋದು ಕೈ. ಹಾಗೆ ಮೊದಲು ಇಲ್ಲಿಟ್ಕೊಂಡಿದ್ರಲ್ವ ಕೈ, ಇವಾಗ ಇಲ್ಲಿಟ್ಕೊಂಡು ಮಾಡ್ತಾಯಿದ್ದಾರೆ ನೋಡಿ. ತೊಗೊಳ್ಳಿ ಕಾಲು. ಇನ್ನು ಯಾರಾದರೂ ಬನ್ನಿ ಮಾಡಿ. ಸೃಷ್ಟಿ ಹೀಗೆ
ಈ ಕಾಲನ್ನು ಸ್ಟ್ರೆಚ್ ಮಾಡ್ತಾ ಇರಬೇಕು. ನಾವು ಎಷ್ಟು ಕಾಲುಗಳನ್ನು ಮೇಲಕ್ಕೆ ತೊಗೊಂಡು ಹೀಲ್ಸ್ ಗೋಡೆ ಕಡೆಗೆ ನುಗ್ತೀವಿ ನೋಡಿ, ಇದೆಲ್ಲ ನೇರಾಗಬೇಕು, ಕೈ ನೇರಾಗಬೇಕು, ಕುತ್ತಿಗೆ ರಿಲ್ಯಾಕ್ಸ್ ಆಗಿರಬೇಕು. ರಕ್ತ ಸಂಚಾರ ಕರೆಕ್ಟಾಗಿ ನಮ್ಮ ತಲೆ ಕಡೆಗೆ ಆಗಬೇಕು. ಆವಾಗ ಮುಖದ ಭಾಗದಲ್ಲಿ ಕಣ್ಣು, ಕಿವಿ, ಮೂಗು ಅದಕ್ಕೆಲ್ಲ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಹೀಗೆ ನಿಧಾನ ವಾಪಸ್ ಬರುವಾಗ ಹೀಲ್ ಸ್ಟ್ರೆಚ್ ಮಾಡ್ತಾ ಇರಬೇಕು. ಕಾಲುಗಳು ನೇರ ಇರಲಿ. ಫಸ್ಟು ಬಿಗಿನಿಂಗಲ್ಲಿ ಏನಾಗುತ್ತೆ, ಕೈಗಳು ನಡ್ಕೊ ಬರ್ತಾ ಇರುತ್ತೆ, ಅಭ್ಯಾಸ ಇರಲ್ವಲ್ಲ, ಕೈ ಪೂರ್ತಿ ನಡುಕ್ತಾ ಇರುತ್ತೆ. ಹೀಗೆ ಇದನ್ನು ಮಾಡ್ತಾ ಮಾಡ್ತಾ ನಿಮಗೆ ಅದು ಕೈ ನಡ್ಕೊ ಹೋಗುತ್ತೆ. ಶೇಕ್ ಆಗ್ತಿರುತ್ತಲ್ಲ ಕೈ, ನಿಧಾನಕ್ಕೆ ಕೆಳಗೆ ಬಸ್ಸಷ್ಟು ನಿಧಾನ ಅಲ್ಲೇ ರಿಲ್ಯಾಕ್ಸ್ ಮಾಡಬೇಕು. ತಕ್ಷಣ ಮೇಲಕ್ಕೆ ಬರಬಾರ್ದು, ಏಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಮುಖದ ಕಡೆಗೆ ಆಗಿರೋದ್ರಿಂದ ತಕ್ಷಣ ಮೇಲಕ್ಕೆ ಬಂದರೆ ತಲೆ ಸುತ್ತು ಬರುತ್ತೆ. ಅದರಿಂದ ರಿಲ್ಯಾಕ್ಸ್ ಮಾಡಿಕೊಂಡು ವಾಪಸ್ ಬರಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಕೈಗಳು ಮುಂದಕ್ಕೆ ಸ್ಟ್ರೆಚ್ ಮಾಡಿ, ಹೀಗೆ ನಿಧಾನ ಸ್ಥಿತಿಗೆ ಬನ್ನಿ. ಹಸ್ತಗಳನ್ನು ಒತ್ತಿ ಕೈ ಬೆರಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಿಧಾನ ಒಂದೊಂದೇ ಕಾಲುಗಳನ್ನು ಮೇಲಕ್ಕೆ ತೊಗೊಳ್ಳಿ, ನಿಧಾನ ತೊಗೊಳ್ಳಿ. ಕೈಗಳು ನೇರ ಇಟ್ಕೊಂಡು ಮಾಡಿ. ಉಸಿರಾಟದ ಕಡೆ ಗಮನ ಇರಲಿ. ಡಿಸ್ಟೆನ್ಸ್ ಎಷ್ಟು ಕಡಿಮೆ ಮಾಡ್ಕೊಳ್ತಿರೋ ನಿಮಗೆ ಸ್ಥಿತಿನಲ್ಲಿರೋದಕ್ಕೆ ಅಷ್ಟು ಈಸಿ ಆಗುತ್ತೆ. ಕೈಗಳು ತುಂಬ ದೂರ ಇಟ್ಕೋಬೇಡಿ ಗೋಡೆಯಿಂದ. ಹಿಮ್ಮಡಿಗಳಿನ್ನು ಸ್ವಲ್ಪ ಮೇಲಕ್ಕೆ ತೊಗೊಳ್ಳಿ. ಪಾದಗಳಿನ್ನೂ ಮೇಲಕ್ಕೆ ತೊಗೊಂಡು ಹೀಲ್ಸ್ ಗೋಡೆ ಕಡೆಗೆ ನೂಕಿ. ಈಗ ಕೈಗಳನ್ನು ಸೈಡ್ಗೆ ಇಟ್ಕೊಂಡು ಮಾಡಿ ಶುರು ಮಾಡಿ. ಕೈಗಳನ್ನು ಸೈಡಿಗೆ ತಿರುಗಿಸ್ಕೊಳ್ಳಿ. ಕಾಲುಗಳ ಮೇಲಕ್ಕೆ ತೊಗೊಳ್ಳಿ. ಯಾರಿಗೆ ಕೈ ನೋವಿದೆ, ಶೋಲ್ಡ್ರ್ ನೋವಿದೆ ಅಂಥವ್ರು ಮಾಡೋಕ್ಕಾಗದೇ ಇರೋರು ಈ ಥರ ಅಧೋಮುಖ ಶ್ವಾನಾಸನ ಮಾಡ್ಕೊಳ್ಳಿ. ರೋಪ್ಸ್ ಇರೋ ರೋಪ್ಸಲ್ಲಿ ಮಾಡ್ಕೊಳ್ಳಿ. ರೋಪ್ಸ್ ಹೇಗೆ ಕಿಟಕಿಗೆ ಹಾಕ್ಕೊಂಡು ಮಾಡೋದು ಅನ್ನೋದನ್ನು ಮುಂದೆ ತೋರಿಸ್ತೀನಿ, ಆ ಥರ ಯೂಸ್ ಮಾಡ್ಕೊಳ್ಳಿ. ಈಗ ಇವ್ರಿಗೆ ಕೈ ನೋವಿರೋದ್ರಿಂದ ಅಧೋಮುಖ ಶ್ವಾನಾಸನ ರೋಪ್ಸಲ್ಲಿ ಮಾಡ್ತಾಯಿದ್ದಾರೆ. ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಂಡಿರಿ. ಸ್ವಲ್ಪ ಹೊತ್ತಿರಿ, ಅಭ್ಯಾಸ ಮಾಡಿ ಚೆನ್ನಾಗಿ. ರಿಲ್ಯಾಕ್ಸ್. ಸುಪ್ತ ತಾಡಾಸನ. ಕೈಗಳು ಸ್ಟ್ರೆಚ್ ಆಗ್ತಾ ಇರಲಿ. ಟೋಸ್ ನಿಮ್ಮ ಕಡೆಗೆ. ಹಿಮ್ಮಡಿಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಪಾದದ ಒಳ ಅಂಚು ಇನ್ನರ್ ಎಡ್ಜಸ್ ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಇದು ಒಂದು ಆಸನನೇ, ಸುಮ್ಮನೆ ಮಲಕ್ಕೊಳ್ಳೋದಲ್ಲ. ಕೈಗಳು ಕಾಲುಗಳು ಸ್ಟ್ರೆಚ್ ಮಾಡ್ತಾ ಇರಬೇಕು. ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ. ಪಾದಗಳು ಸೇರಿಸಿರ್ಬೇಕು. ಈಗ ಬದ್ಧ ಕೋನಾಸನದಲ್ಲಿ ಇಟ್ಕೊಳ್ಳಿ. ಕಾಲುಗಳು ತುಂಬ ಒಳಗೆ ತಗೋಬೇಡಿ. ಪಾದಗಳನ್ನು ಮಂಡಿಗಳ ಕೆಳಗಿಳಿಸಿ. ಕಾಲು ನೇರ ಮಾಡ್ಕೊಳ್ಳಿ. ಲೆಗ್ ರೈಸಿಂಗ್ ಮಾಡಿ 90 ಡಿಗ್ರಿಗೆ ತೊಗೊಳ್ಳಿ. ಒಂದೊಂದೇ ಕಾಲುಗಳನ್ನು ನಿಧಾನ ಲಿಫ್ಟ್ ಮಾಡಿ. ಬ್ರೀದ್ ಇನ್, ಲಿಫ್ಟ್ ಮಾಡಿ. ಬ್ರೀದ್ ಔಟ್, ಡ್ರಾಪ್ ಮಾಡಿ. ಕೆಳಗಡೆ ಕಾಲು ನೇರ ಇಟ್ಕೊಳ್ಳಿ. ಒಂದು ಕಾಲು ಮೇಲಕ್ಕೆ ತೊಗೊಂಡಾಗ ಇನ್ನೊಂದು ಕಾಲು ಲಿಫ್ಟ್ ಆಗಬಾರ್ದು. ನಿಮ್ಗೆ ಎಷ್ಟಾಗುತ್ತಷ್ಟೇ ಮೇಲಕ್ಕೆ ತೊಗೊಳ್ಳಿ. ಆದರೆ ಎರಡೂ ಕಾಲುಗಳು ನೇರ ಇರೋದ ಕಡೆ ಗಮನ ಕೊಡಿ. ರಿಲ್ಯಾಕ್ಸ್. ಎರಡೂ ಕಾಲು ಫೋಲ್ಡ್ ಮಾಡಿ ಸ್ಟ್ರೆಚ್ ಮಾಡಿ. ಫೋಲ್ಡ್ ಮಾಡಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಲ್ಲರೂ ಒಂದೇ ಥರ ಮಾಡಿ. ಪಾದಗಳನ್ನು ಫಸ್ಟ್ ಮಡಿಸಿ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡಿ. ನಿಧಾನ ಕಾಲು ಕೆಳಗಿಳಿಸಿ. ಜರ್ಕ್ ಕೊಡಬೇಡಿ. ಇದರಲ್ಲಿ ಎರಡು ಥರ ಇರುತ್ತೆ. ಕಾಲು ಫೋಲ್ಡ್ ಮಾಡಿ ಸ್ಟ್ರೆಚ್ ಮಾಡೋದಿರುತ್ತೆ. ಕಾಲು ಫೋಲ್ಡ್ ಮಾಡಿ ಮೇಲಕ್ಕೆ ತೊಗೊಂಡು ಕಾಲು ಕೆಳಗಿಳಿಸೋದು ಇರುತ್ತೆ. ರಿಲ್ಯಾಕ್ಸ್.
ಪವನ ಮುಕ್ತ ಆಸನ ಮಾಡಿ. ಮಂಡಿ ನೋವಿರೋರು ಮಂಡಿ ಕೆಳಗಡೆ ಕೈ ಇಟ್ಕೊಂಡು ಎಳ್ಕೊಳ್ಳಿ. ಎದೆ ಮೇಲೆ ಎಳ್ಕೋಬೇಡಿ, ಆರಂಪಿಟ್ ಕಡೆಗೆ ಬರಬೇಕು ಮಂಡಿಗಳು. ಎದೆ ಮೇಲೆ ಎಳ್ಕೊಂಡಾಗ ನಿಮಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಚಿನ್ನ ಒಳಗೆ ತೊಗೊಳ್ಳಿ, ಚೆಸ್ಟ್ ಕಡೆಗಿರಬೇಕು ಗಲ್ಲ, ಆಗ ಬ್ಯಾಕ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ಪಾದದ ಹಿಮ್ಮಡಿ ಸ್ಟ್ರೆಚ್ ಆಗ್ತಾ ಇರಬೇಕು. ಎಡಗಾಲು ಮಡಿಸಿ ಬಲ ಹಿಮ್ಮಡಿ ಸ್ಟ್ರೆಚ್ ಮಾಡ್ತಾಯಿರಿ. ರಿಲ್ಯಾಕ್ಸ್. ಎರಡೂ ಕಾಲುಗಳನ್ನು ಮಡಿಸಿ ಅಪ್ ಆ್ಯಂಡ್ ಡೌನ್ ಮಾಡಿ. ಆದರೆ ಆಗಲಿಲ್ಲ ಅಂದರೆ ಬಲಕ್ಕೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಯಾರಿಗಾಗುತ್ತೆ ಅವ್ರು ಮಾಡಿ. ಇದು ಮಾಡೋದ್ರಿಂದನೂ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ. ಬೆನ್ನವಿರೋರು ಇದು ಮಾಡ್ಬೋದು. ತುಂಬ ಬೆನ್ನವಿರೋರು ಮಾಡೋಕ್ಕೆ ಹೋಗಬೇಡಿ. ಮಾಡೋಕ್ಕಾಗದೇ ಇರೋರು ಬಲಕ್ಕೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಎರಡೂ ಕೈಗಳನ್ನು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಅಪ್ಪರ ಒಳಗೆ ಟರ್ನ್ ಮಾಡಿ, ಮಧ್ಯದ ಬೆಳೆನ ಎಳ್ಕೊಳ್ಳಿ ಸೀಲಿಂಗ್ ಕಡೆಗೆ, ಬೆನ್ನೇರ ಇರಲಿ. ಈಗ ಪೂರ್ತಿ ರೈಟಿಗೆ ಟರ್ನ್ ಮಾಡ್ಕೊಳ್ಳಿ. ಎಡಗೈಯನ್ನು ಬಲ ಮಂಡಿಗೆ ಒತ್ತಿ, ಬಲಗೈ ಹಿಂದೆ ನೆಲದ ಮೇಲೆ ಇಡಿ. ಎಕ್ಸೈಲ್ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ. ನೆಲದ ಮೇಲೆ ಇಡಿ ಕೈಯನ್ನು. ಕುತ್ತಿಗೆ ಭಾಗ ತಿರುಗಿಸ್ಕೊಳ್ಳಿ. ಎರಡೂ ಪಾದಗಳು ಒಂದೇ ಲೈನಲ್ಲಿರಲಿ. ಈಗ ನಿಧಾನ ವಾಪಸ್ ಬನ್ನಿ. ಮತ್ತೆ ಸೀಲಿಂಗ್ ಕಡೆ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರು ತೊಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬಲಗೈಯನ್ನು ಎಡ ಮಂಡಿಗೆ ಒತ್ತಿ, ಎಡಗೈ ಹಿಂದೆ ನೆಲದ ಮೇಲೆ ಇಡಿ. ಕುತ್ತಿಗೆ ಭಾಗನೂ ಟರ್ನ್ ಮಾಡಿ. ಅಪ್ಪರ್ ಬಾಡಿ ಕಂಪ್ಲೀಟ್ ಟರ್ನ್ ಆಗಬೇಕು. ಎರಡೂ ಪಾದಗಳನ್ನು ಜೋಡಿಸಿ ನಿಧಾನ ಮತ್ತೆ ವಾಪಸ್ ಬನ್ನಿ. ಕೈಗಳ ಮತ್ತೆ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಬೆನ್ನೇರ ಇರಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್. ನಿಧಾನ ಮುಂದಕ್ಕೆ ಬೆನ್ನಿನ ಭಾಗ ಕೈಗಳು ಸ್ಟ್ರೆಚ್ ಮಾಡ್ತಾ ಮುಂದಕ್ಕೆ ಹೋಗಿ ಪಾದಗಳನ್ನು ಹಿಡ್ಕೊಳ್ಳಿ. ಆಗದೇ ಇದ್ದರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ. ಕುತ್ತಿಗೆ ಭಾಗ ರಿಲ್ಯಾಕ್ಸ್ ಆಗಿರಲಿ. ಪಶ್ಚಿಮ ಉತ್ಥಾನಾಸನದಲ್ಲಿರಿ ಸ್ವಲ್ಪ ಹೊತ್ತು. ನಿಧಾನ ಮೇಲಕ್ಕೆ ಬನ್ನಿ. ಕೈಗಳು ಕೆಳಗೆ ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ರೈಟಿಗೆ ಟ್ವಿಸ್ಟ್ ಮಾಡಿ. ಎಡಗೈಯನ್ನು ಬಲ ಮಂಡಿ ಮೇಲೆ ಒತ್ತಿಬಿಟ್ಟು ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ನಿಧಾನ ವಾಪಸ್ ಬನ್ನಿ. ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಮಂಡಿನ ಮೇಲೆ ಕೆಳ್ಕೋಬೇಡಿ. ಹಸ್ತದಿಂದ ಮಂಡಿಯನ್ನು ಒತ್ತಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಮಂಡಿಯನ್ನು ಎಷ್ಟು ಒತ್ತುತ್ತೀರೋ ಅಷ್ಟು ಈಸಿಯಾಗಿ ಟರ್ನ್ ಮಾಡ್ಬೋದು. ನಿಧಾನ ವಾಪಸ್ ಬನ್ನಿ. ಕೈಗಳನ್ನು ಮುಂದಕ್ಕೆ ತೊಗೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ ಮುಂದಕ್ಕೆ ಎಳ್ಕೊಳ್ಳಿ ಕೈಗಳನ್ನು. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಸುಖಾಸನದಲ್ಲಿ ಕೂತ್ಕೊಂಡಾಗ ಮುಂದಕ್ಕೆ ಬೆಂಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರೆ ಕಾಲುಗಳನ್ನು ಸಡಿಲ ಮಾಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಬ್ಲ್ಯಾಂಕೆಟ್ ತೊಗೊಳ್ಳಿ. ಕಪಾಲಭಾತಿ ಮನೇಲಿ ಮಾಡ್ತಿರೋ ಕಪಾಲಭಾತಿ ಭಸ್ತ್ರಿಕಾ ಮಾಡ್ಕೊಂಡು ಶವಾಸನ ಮಾಡಿ.